ಹಾಯ್ ಎಲ್ರಿಗೂ ನಮಸ್ಕಾರ. ಇದು ಕಾರ್ ಗುರುಜಿ ಕನ್ನಡ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಶಶಿಧರ್ ಶೆಟ್ಟಿ. ನೀವೇನಾದ್ರೂ ಮೊದಲನೇದಾಗಿ ಕಾರ್ ಕಲಿತಾ ಇದ್ರೆ ಅಂತ ಹೇಳಿದ್ರೆ ಡೆಫಿನೆಟ್ ಆಗಿ ನಿಮ್ಗೊಂದು ಭಯ ಇದ್ದೇ ಇರುತ್ತೆ. ಕಾರ್ನ ಮೂವ್ ಮಾಡ್ಬೇಕಾದ್ರೆ, ಎಸ್ಪೆಷಲಿ ಫಸ್ಟ್ ಗೇರ್ ನಲ್ಲಿ ಕಾರ್ನ ಮೂವ್ ಮಾಡ್ಬೇಕಾದ್ರೆ ಎಲ್ಲರಿಗೂ ಒಂದು ಭಯ ಇರುತ್ತೆ. ಕಾರ್ ಏನಾದ್ರು ಆಫ್ ಆಗತ್ತಾ, ಇಲ್ಲ ಏನಾದ್ರು ಜರ್ಕ್ ಬರುತ್ತಾ, ಕಾರ್ನ ಒಂದು ಕ್ಲಚ್ ಬಿಟ್ಟು ಕೂಡ್ಲೆ ಕಾರ್ ಏನಾದ್ರು ಸ್ಪೀಡ್ ಆಗಿ ಮೂವ್ ಆಗತ್ತಾ, ಅದನ್ನ ನಾನು ಕಂಟ್ರೋಲ್ ಮಾಡಬಹುದಾ? ಸೊ ಈ ಎಲ್ಲಾ ಒಂದು ಪ್ರಶ್ನೆಗಳು ಅವರ ತಲೆಯಲ್ಲಿ ಬರುತ್ತೆ. ಅದಕ್ಕೋಸ್ಕರ ಕೆಲವರು ಏನ್ ಮಾಡ್ತಾರೆ, ಕಾರ್ನ ಒಂದು ಮೂವ್ ಮಾಡ್ಬೇಕಾದ್ರೆ ತುಂಬಾ ಜನ ಭಯ ಪಟ್ಕೊಂಡ್ಬಿಡ್ತಾರೆ. ಹಾಗೇನೆ ಇನ್ನ ಕೆಲವರು ಕಾರ್ ಕಲಿಬೇಕಾದ್ರೆ ಫ್ರೀಕ್ವೆಂಟ್ ಆಗಿ ಕಾರ್ನ ಆಫ್ ಮಾಡ್ತಾ ಇರ್ತಾರೆ. ಯಾಕಂದ್ರೆ ಕ್ಲಚ್ ರಿಲೀಸಿಂಗ್ ಅವ್ರಿಗೆ ಕರೆಕ್ಟ್ ಆಗಿ ಹೇಗ್ ಮಾಡ್ಬೇಕು ಅನ್ನೋದು ಗೊತ್ತಿರೋದಿಲ್ಲ. ಹಾಗೇನೆ ಕೆಲವರ ಒಂದು ಜರ್ಕ್ನೆಸ್ ಕೂಡ ಫೀಲ್ ಆಗುತ್ತೆ ಅವ್ರ ಕಾರ್ನ ಮೂವ್ ಮಾಡ್ಬೇಕಾದ್ರೆ. ಅದನ್ನ ಹೇಗೆ ಕರೆಕ್ಟ್ ಆಗಿ ಮೂವ್ ಮಾಡಬೇಕು, ಸ್ಮೂತ್ ಆಗಿ ಕಾರ್ನ ಮೂವ್ ಮಾಡೋದು ಹೇಗೆ, ಕ್ಲಚ್ ನ ರಿಲೀಸ್ ಹೇಗೆ ಮಾಡ್ಬೇಕಾಗತ್ತೆ, ಸೊ ಅದರಲ್ಲಿ ಕೆಲವೊಂದು ಬೇಸಿಕ್ಸ್ ಗಳನ್ನ ಏನೇನ್ ತಿಳ್ಕೊಬೇಕು ಅನ್ನೋದನ್ನ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ವಿಡಿಯೋನ ಕೊನೆವರೆಗೂ ನೋಡಿ. ಕಾರ್ನ ಮೂವ್ ಮಾಡ್ಬೇಕಾದ್ರೆ ಸೊ ಫಸ್ಟ್ ಆಗಿ ನಿಮ್ಗೆ ಇವುಗಳ ಬಗ್ಗೆ ಒಂದು ಬೇಸಿಕ್ ನ ರಿಮೈಂಡ್ ಮಾಡ್ತೀನಿ. ಮೊದಲನೇದಾಗಿ ಎಕ್ಸಿಲೇಟರ್ ನಾವು ವೆಹಿಕಲ್ ನ ಸ್ಪೀಡ್ ನ ಇನ್ಕ್ರೀಸ್ ಮಾಡಕ್ಕೆ ಅಥವಾ ಟಾರ್ಕ್ ರಿಕ್ವೈರ್ಮೆಂಟ್ ಇದ್ದಾಗ ಯೂಸ್ ಮಾಡ್ತೀವಿ. ಸೊ ಗ್ರಾಜುಯಲ್ ಆಗಿ ಇದನ್ನ ಪ್ರೆಸ್ ಮಾಡ್ತೀವಿ. ಅದೇ ರೀತಿಯಾಗಿ ಬ್ರೇಕ್ ನ ನಿಮ್ಗೆ ವೆಹಿಕಲ್ ನ ಸ್ಟಾಪ್ ಮಾಡ್ಬೇಕಾದ್ರೆ ಯೂಸ್ ಮಾಡ್ತೀವಿ, ಅಥವಾ ಸ್ಲೋ ಡೌನ್ ಮಾಡ್ಬೇಕಾದ್ರೆ ಸೊ ಅದನ್ನು ಯೂಸ್ ಮಾಡ್ತೀವಿ. ಹಾಗೆ ಕ್ಲಚ್ ಅನ್ನೋದು ನಿಮ್ಗೆ ಎಂಜಿನ್ ಇಂದ ಒಂದು ಗೇರ್ ಬಾಕ್ಸ್ ಗೆ ಏನು ಪವರ್ ಅನ್ನೋದು ಟ್ರಾನ್ಸ್ಮಿಟ್ ಆಗ್ತಿರುತ್ತೆ, ಅದನ್ನ ನಾವು ಡಿಸ್ಎಂಗೇಜ್ ಮಾಡೋದಕ್ಕೆ ಯೂಸ್ ಮಾಡ್ತೀವಿ. ಯಾವಾಗ ನಾವು ಗೇರ್ ಶಿಫ್ಟಿಂಗ್ ನ ಮಾಡ್ತೀವಿ ಆ ಟೈಮಲ್ಲಿ ಇದನ್ನ ಪ್ರೆಸ್ ಮಾಡ್ಬಿಟ್ಟು ಆ ಪವರ್ ಒಂದು ಕಟ್ ಆಫ್ ಆಗುತ್ತೆ. ಈ ಒಂದು ಪರ್ಟಿಕ್ಯುಲರ್ ಕ್ಲಾಸ್ ಏನಿದೆ ಇದರಲ್ಲಿ ನಿಮ್ಗೆ ಸೊ ಕಾರ್ನ ಯಾವಾಗ ಮೂವ್ ಮಾಡ್ತೀರಾ, ಸೊ ಕ್ಲಚ್ ನ ಒಂದು ರಿಲೀಸಿಂಗ್ ಅನ್ನೋದು ತುಂಬಾ ಇಂಪಾರ್ಟೆನ್ಸ್ ಆಗಿರುತ್ತೆ. ಸೊ ತುಂಬಾ ಟೈಮ್ ಆಗಿ ನೀವು ಕ್ಲಚ್ ಪ್ರೆಸ್ ಮಾಡಿ ಅದನ್ನ ರಿಲೀಸ್ ಮಾಡ್ಬೇಕಾದ್ರೆ ಯಾಕೆ ಆತರ ಒಂದು ಜರ್ಕ್ ಬರುತ್ತೆ, ಸೊ ಯಾಕೆ ವೆಹಿಕಲ್ ಆಫ್ ಆಗುತ್ತೆ ಅನ್ನೋದ್ರ ಬಗ್ಗೆ ಸೊ ಬೇಸಿಕ್ಸ್ ನೋಡ್ಕೊಂಡು ಆಮೇಲೆ ಕಾರ್ನ ಮೂವ್ ಮಾಡಿದ್ರೆ ನಿಮ್ಗೂ ಸ್ವಲ್ಪ ಈಸಿ ಆಗಿ ಅರ್ಥ ಆಗುತ್ತೆ. ಸೊ ಇವಾಗ ಕಾರ್ನಲ್ಲಿ ಯಾವಾಗ ನೀವು ಅದನ್ನ ಸ್ಟಾರ್ಟ್ ಮಾಡ್ತೀರಾ, ನೀವು ಕಾರ್ನ ಒಂದು ಗೇರ್ ನ ನ್ಯೂಟ್ರಲ್ ಇದ್ರು ಕೂಡ ಎಂಜಿನ್ ಅನ್ನೋದು ರನ್ನಿಂಗ್ ಅಲ್ಲಿ ಇರುತ್ತೆ. ಅದೇ ರೀತಿಯಾಗಿ ಎಂಜಿನ್ ಅಂದ್ರೆ ಅದರಲ್ಲಿ ಕ್ರಾಂಕ್ ಶಾಫ್ಟ್ ಅನ್ನೋದು ಬರುತ್ತೆ. ಕ್ರಾಂಕ್ ಶಾಫ್ಟ್ ಅನ್ನೋದು ಯಾವಾಗ್ಲೂ ರೊಟೇಟಿಂಗ್ ಅಲ್ಲೇ ಇರುತ್ತೆ. ಅದಕ್ಕೆ ಕನೆಕ್ಟೆಡ್ ಆಗಿ ಫ್ಲೈ ವೀಲ್ ಅನ್ನೋದು ಎಂಜಿನ್ ನ ಒಂದು ಪಾರ್ಟ್ ಆಗಿರುತ್ತೆ. ಈ ಫ್ಲೈ ವೀಲ್ ಏನ್ ಮಾಡುತ್ತೆ, ಫ್ಲೈ ವೀಲ್ ನ ಮೇಲೇನೆ ನಮ್ಮ ಒಂದು ಕ್ಲಚ್ ಏನಿರುತ್ತೆ ಅದನ್ನ ಮೌಂಟ್ ಮಾಡಿರ್ತಾರೆ. ಸೊ ಅದ್ರಲ್ಲಿ ನಿಮ್ಗೆ ಕ್ಲಚ್ ಡಿಸ್ಕ್ ಮತ್ತೆ ಕವರ್ ಅಸೆಂಬ್ಲಿ ಅನ್ನೋದು ಎರಡು ಬರುತ್ತೆ. ಈ ಕ್ಲಚ್ ಡಿಸ್ಕ್ ಮತ್ತೆ ಕವರ್ ಅಸೆಂಬ್ಲಿ ಏನ್ ಕೆಲಸ ಮಾಡ್ತಾ ಇರುತ್ತೆ ಅಂದ್ರೆ, ಯಾವಾಗ ನೀವು ಕ್ಲಚ್ ನ ಪ್ರೆಸ್ ಮಾಡ್ತೀರಾ ಆ ಟೈಮಲ್ಲಿ ಕ್ಲಚ್ ಅನ್ನೋದು ನಿಮ್ಗೆ ಫ್ಲೈ ವೀಲ್ ಇಂದ ಅದನ್ನ ಫ್ರೀ ಆಗುತ್ತೆ. ಸೊ ಅಂದ್ರೆ ಅಲ್ಲಿ ನಿಮ್ಗೆ ಯಾವುದೇ ಪವರ್ ಅನ್ನೋದು ಟ್ರಾನ್ಸ್ಮಿಟ್ ಆಗ್ತಾ ಇರೋದಿಲ್ಲ. ಆ ಟೈಮ್ ಅಲ್ಲಿ ನಿಮ್ಗೆ ನೀವು ಅದನ್ನ ರಿಲೀಸ್ ಮಾಡ್ಬೇಕಾದ್ರೆ ಏನಾಗುತ್ತೆ, ರಿಲೀಸ್ ಮಾಡ್ಬೇಕಾದ್ರೆ ಆ ಒಂದು ರೊಟೇಟಿಂಗ್ ಫ್ಲೈ ವೀಲ್ ಏನಿರುತ್ತೆ ಅದನ್ನು ಏನ್ RPM ಅಲ್ಲಿ 1200 ಏನೋ ಒಂದು RPM ಅಲ್ಲಿ ರನ್ನಿಂಗ್ ಆಗುತ್ತೆ, ಐಡ್ಲಿಂಗ್ ಅಲ್ಲಿ ಇರ್ಬೋದು. ಸೊ ಆ ಟೈಮ್ ಅಲ್ಲಿ ಸೊ ಈ ಒಂದು ಕ್ಲಚ್ ಡಿಸ್ಕ್ ಹೋಗಿ ಅದಕ್ಕೆ ಒಂದು ಟಚ್ ಆಗುತ್ತೆ, ಅಥವಾ ಒಂದು ಯಾಕಂದ್ರೆ ಅದನ್ನು ಎಂಗೇಜ್ ಮಾಡ್ಬೇಕಾಗತ್ತೆ. ಸೊ ಆ ಸ್ಪೀಡ್ಗೂ ಇದು ಐಡಲ್ ಆಗಿರುವಂತದ್ದು ಹೋಗಿ ಟಚ್ ಆಗ್ಬೇಕಾದ್ರೆ ನಿಮ್ಗೆ ಅಲ್ಲಿ ಒಂದು ಜರ್ಕ್ ಅನ್ನೋದು ಒಂದು ಫೀಲ್ ಬರುತ್ತೆ. ಸೊ ಅದನ್ನ ನಾವು ಸಡನ್ ಆಗಿ ಬಿಟ್ಟಾಗ ಯಾವಾಗ್ಲೂ ಕಾರ್ ಆಫ್ ಆಗೋದು ಇದಕ್ಕೇನೆ. ಯಾವಾಗ್ಲೂ ನೀವು ಸಡನ್ ಆಗಿ ಕ್ಲಚ್ ನ ರಿಲೀಸ್ ಮಾಡ್ತೀರಾ, ಆ ಒಂದು ಟೆನ್ಷನ್ ಏನಿರುತ್ತೆ ನಿಮ್ಗೆ, ಡಯಾಫ್ರಮ್ ಸ್ಪ್ರಿಂಗ್ ಬರುತ್ತೆ, ಅಲ್ಲಿ ಫಿಂಗರ್ ಕೂಡ ಬರುತ್ತೆ. ಹಾಗೆ ಕ್ಲಚ್ ಅಲ್ಲೂ ಕೂಡ ರಿಟರ್ನ್ ಸ್ಪ್ರಿಂಗ್ ಗಳು ಬರ್ತವೆ. ನೀವು ಯಾವ್ದೋ ಒಂದು ಸ್ಪ್ರಿಂಗ್ ನ ನೀವು ಈ ರೀತಿಯಾಗಿ ಪ್ರೆಸ್ ಮಾಡಿ ಸೊ ಅದನ್ನ ನೀವು ಸಡನ್ ಆಗಿ ರಿಲೀಸ್ ಮಾಡಿದ್ರೆ ಅದು ಸಡನ್ ಆಗಿ ರಿಲೀಸ್ ಆಗುತ್ತೆ, ಯಾಕಂದ್ರೆ ಅಲ್ಲೊಂದು ಟೆನ್ಷನ್ ಇರುತ್ತೆ. ಅದೇ ರೀತಿಯಾಗಿ ಕೂಡ ಕ್ಲಚ್ ನ ಕೂಡ ನೀವು ಸಡನ್ ಆಗಿ ರಿಲೀಸ್ ಮಾಡಿದ್ರೆ ಆ ಜರ್ಕ್ ಅನ್ನೋದು ನಿಮ್ಗೆ ವೀಲ್ ಗೆ ಟ್ರಾನ್ಸ್ಫರ್ ಆಗುತ್ತೆ ಅಥವಾ ಟ್ರಾನ್ಸ್ಮಿಷನ್ ಗೆ ಟ್ರಾನ್ಸ್ಫರ್ ಆಗುತ್ತೆ. ಅದರಿಂದ ಕಾರ್ ಅನ್ನೋದು ಆಫ್ ಆಗುತ್ತೆ, ಜರ್ಕಿಂಗ್ ಬರುತ್ತೆ. ಇಲ್ಲ ಒಂದ್ ಟೈಮ್ ಆದ್ಮೇಲೆ ನೀವು ಬಿಟ್ಬಿಟ್ರೆ ಕಾರ್ ಒಂದು ಸ್ಪೀಡ್ ಆಗಿ ಮೂವ್ ಆಗುತ್ತೆ. ಅದಕ್ಕೋಸ್ಕರ ಗ್ರಾಜುವಲ್ ಆಗಿ ಕ್ಲಚ್ ನ ರಿಲೀಸ್ ಮಾಡ್ಬೇಕಾಗತ್ತೆ. ಯಾವಾಗ ನೀವು ಇಗ್ನಿಷನ್ ಆನ್ ಮಾಡ್ತೀರಾ ನೋಡ್ಬೋದು ನೀವು ಇಲ್ಲಿ ಎಲ್ಲ ಒಂದು ವಾರ್ನಿಂಗ್ ಲೈಟ್ ಗಳು ಮೀಟರ್ ಅಲ್ಲಿ ಗ್ಲೋ ಆಗುತ್ತೆ. ಸೊ ಇದು ಬಂದಾಗ ನೀವು ಇಗ್ನಿಷನ್ ಆನ್ ಆಗಿದೆ ಅಂತ ಅರ್ಥ. ಹಾಗೆ ನೀವು ನೆಕ್ಸ್ಟ್ ನೀವು ಇದನ್ನ ಈ ಒಂದು ಕೀನ ಟರ್ನ್ ಮಾಡಿದ್ರೆ ಸೊ ಕಾರ್ ಅನ್ನೋದು ಸ್ಟಾರ್ಟ್ ಆಗುತ್ತೆ. ಅದಾದ್ಮೇಲೆ ನೀವು ಗೇರ್ ನ್ಯೂಟ್ರಲ್ ಅಲ್ಲಿ ಇದೆಯಾ ಅಂತ ಚೆಕ್ ಮಾಡ್ಬೇಕಾಗುತ್ತೆ, ಗೇರ್ ನ ಪೊಸಿಷನ್. ಸೊ ಗೇರ್ ನ ಪೊಸಿಷನ್ ನಿಮ್ಗೆ ಕೊಟ್ಟಿದ್ದಾರೆ ನಿಮ್ಗೆ ಆಲ್ರೆಡಿ. ಇದರಲ್ಲಿ 1 2 3 4 5 ಮತ್ತೆ ರಿವರ್ಸ್ ಅಂತ ಇದೆ. ಇದು 5 ಸ್ಪೀಡ್ ಟ್ರಾನ್ಸ್ಮಿಷನ್ ಆಗಿರೋದ್ರಿಂದ ಇಲ್ಲಿ ನೋಡಿರ್ಬೋದು ನೀವು, ಇದು ಸೆಂಟ್ರಲ್ ಇದೆ ಅಂತ ಹೇಳಿದ್ರೆ ಇದು ನ್ಯೂಟ್ರಲ್ ಇದೆ ಅಂತ. ಆ ಟೈಮಲ್ಲಿ ನೀವು ಲೆಫ್ಟ್ ಅಥವಾ ರೈಟ್ ಗೆ ಇದನ್ನ ಪುಷ್ ಮಾಡಿದ್ರೆ ನಿಮ್ಗೆ ಫ್ರೀ ಆಗಿ ಅದು ಮೂವ್ಮೆಂಟ್ ಆಗುತ್ತೆ. ಹಾಗೆ ಇದರಲ್ಲಿ ಫಸ್ಟ್ ಗೇರ್ ನ ಶಿಫ್ಟ್ ಮಾಡೋದು ಹೇಗೆ ಅಂತ ಹೇಳಿದ್ರೆ, ನಿಮ್ಗೆ ಬೇರೆ ಗೇರ್ ಗಳ ಬಗ್ಗೆ ನಿಮ್ಗೆ ಸೆಪರೇಟ್ ವಿಡಿಯೋದಲ್ಲೇ ಮಾಡ್ತೀನಿ. ಗೇರ್ ಶಿಫ್ಟಿಂಗ್ ನ ಹೇಗೆ ಮಾಡಬೇಕು, ಅದೇ ರೀತಿಯಾಗಿ ಯಾವ ಗೇರ್ ಯಾವ ಟೈಮಲ್ಲಿ ಶಿಫ್ಟ್ ಮಾಡ್ಬೇಕು ಅನ್ನೋದ್ರ ಬಗ್ಗೆ. ಇದು ಫಸ್ಟ್ ಗೇರ್ ನಲ್ಲಿ ಮೂವ್ ಮಾಡುವಂತ ಒಂದು ಟಾಪಿಕ್ ಆಗಿರೋದ್ರಿಂದ ಅದನ್ನ ಮಾತ್ರ ಕವರ್ ಮಾಡೋಣ. ಮೊದಲನೇದಾಗಿ ನೀವು ಫಸ್ಟ್ ಗೇರ್ ನ ಶಿಫ್ಟ್ ಮಾಡ್ಬೇಕಂದ್ರೆ ಜಸ್ಟ್ ಇದನ್ನ ನೀವು ಈ ರೀತಿಯಾಗಿ ಲೆಫ್ಟ್ ಗೆ ಪುಷ್ ಮಾಡಿ. ಸೊ ಅದಕ್ಕೆ ಪ್ರೊಸೀಜರ್ ನೀವು ಈ ರೀತಿಯಾಗಿ ತಗೋಬಹುದು, ಯಾಕಂದ್ರೆ ನಿಮ್ಗೆ ಒಂದು ಬಿಗಿನರ್ ಆಗಿರೋದ್ರಿಂದ ನಿಮ್ಗೆ ಅದೊಂದು ಕ್ಲಿಯರ್ ಐಡಿಯಾ ಇರುತ್ತೆ. ಸೊ ಈ ರೀತಿಯಾಗಿ ನೀವು ಅದನ್ನ ಪ್ರೆಸ್ ಮಾಡಿ ಸೊ ಮುಂದಕ್ಕೆ ತಳ್ಳಬೇಕಾಗತ್ತೆ. ಅವಾಗ ನಿಮ್ಗೊಂದು ಎಕ್ಸಾಕ್ಟ್ ಐಡಿಯಾ ಸಿಗುತ್ತೆ ಕಾರ್ ಫಸ್ಟ್ ಗೇರ್ ನಲ್ಲಿ ಇದೆ ಅಂತ. ಸೊ ಇದು ಈ ಫಸ್ಟ್ ಗೇರ್ ಶಿಫ್ಟಿಂಗ್ ಮಾಡುವಂತ ಒಂದು ಮೆಥಡ್ ಆಗಿರುತ್ತೆ. ಹಾಗೆ ಪಾರ್ಕಿಂಗ್ ಬ್ರೇಕ್ ಅಪ್ಲೈ ಆಗಿರ್ಬೇಕಾಗತ್ತೆ ನೀವು ಯಾವಾಗ್ಲೂ ಕಾರ್ನ ಪಾರ್ಕ್ ಮಾಡಿರುವಾಗ. ಸೊ ನೀವು ಕಾರ್ನ ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ಇದನ್ನ ರಿಲೀಸ್ ಮಾಡ್ಬೇಕಾಗತ್ತೆ. ಸೊ ಅದು ಹೇಗ್ ಮಾಡ್ಬೇಕು, ಯಾವ ರೀತಿಯಾಗಿ ಮೂವ್ ಮಾಡ್ಬೇಕು ಅನ್ನೋದನ್ನ ಇವಾಗ ನೋಡೋಣ. ಹಾಗೇನೆ ನೀವೇನಾದ್ರೂ ಕಾರ್ನ ಕಲಿತಾ ಇರ್ಬೇಕಾದ್ರೆ ಯಾವಾಗ್ಲೂ ಒಂದು ಶೂ ಏನಾದ್ರು ವೇರ್ ಮಾಡ್ತಿದ್ರೆ ಅಂದ್ರೆ ತುಂಬಾ ಅಗ್ಲ ಆಗಿರುವಂತ ಶೂಗಳನ್ನ ವೇರ್ ಮಾಡ್ಬೋದು, ಯಾಕಂದ್ರೆ ಇವುಗಳ ಪೆಡಲ್ ನ ಡಿಸ್ಟೆನ್ಸ್ ಏನಿರುತ್ತೆ ಅದು ತುಂಬಾ ಕಡಿಮೆ ಇರುತ್ತೆ. ಸೊ ನಿಮ್ಗೆ ಅದೊಂದು ಕರೆಕ್ಟ್ ಆಗಿ ಒಂದು ಫೀಲಿಂಗ್ ಸಿಗೋದಿಲ್ಲ. ನೀವು ಆ ಪೆಡಲ್ ನ ಪ್ರೆಸ್ ಮಾಡೋದಾಗಿರ್ಬೋದು, ಇಲ್ಲ ಅವುಗಳ ಒಂದು ಡಿಸ್ಟೆನ್ಸ್ ಇರ್ಬೋದು, ಅದರ ಒಂದು ಫೀಲ್ ಕೂಡ ನಿಮ್ಗೆ ಆಗೋದಿಲ್ಲ. ಕೆಲವೊಂದ್ಸಲ ಅವು ಸಿಗಾಕೊಳ್ಳೋ ಚಾನ್ಸಸ್ ಇರುತ್ತೆ. ಅದೇ ರೀತಿಯಾಗಿ ಒಂದು ಸ್ಲಿಪ್ಪರ್ ಗಳನ್ನು ಕೂಡ ಯೂಸ್ ಮಾಡಬಹುದು ಇನಿಷಿಯಲ್ ಆಗಿ ಕಲಿತಾ ಇರ್ಬೇಕಾದ್ರೆ, ಯಾಕಂದ್ರೆ ಅದು ನಿಮ್ಗೆ ಅದು ಜಾರ್ ಬಿಟ್ಟು ಒಂದು ಪೆಡಲ್ ಇಂದ ಸ್ಲಿಪ್ ಆದ್ರೆ ಅಲ್ಲೂ ಕೂಡ ನಿಮ್ಗೆ ಕಂಟ್ರೋಲ್ಗಳು
ಸಿಗೋದಿಲ್ಲ ಕರೆಕ್ಟ್ ಆಗಿ. ಅದಕ್ಕೋಸ್ಕರ ಸ್ಲಿಪ್ ಅಲ್ಲಿ ನಾವು ಅವಾಯ್ಡ್ ಮಾಡಬೇಕು. ಹಾಗೇನೆ ಕ್ಲಚ್ ನ ಕಂಪ್ಲೀಟ್ ಆಗಿ ಪ್ರೆಸ್ ಮಾಡಿ ಒಂದ್ಸಲ ಚೆಕ್ ಮಾಡ್ಕೋಬೇಕು. ಏನಾದ್ರೂ ಮ್ಯಾಟ್ ಗಳನ್ನ ಯೂಸ್ ಮಾಡ್ತಾ ಇದ್ರೆ ಆ ಕಾರಲ್ಲಿ, ಪರ್ಟಿಕ್ಯುಲರ್ ನೀವು ಓಡಿಸ್ತಿರುವಂತ ಕಾರಲ್ಲಿ ಆ ಮ್ಯಾಟ್ ಗಳು ಇಲ್ಲಿ ಸಿಗಾಕೊಳ್ಳುವಂತ ಚಾನ್ಸಸ್ ಇರುತ್ತೆ, ಈ ಪೆಡಲ್ ಗೆ ಸಿಗಾಕೋಬಹುದು. ಸೊ ಅದರಿಂದ ನಿಮ್ ಕ್ಲಚ್ ನ ಕಂಪ್ಲೀಟ್ ಆಗಿ ರಿಲೀಸ್ ಮಾಡೋದಕ್ಕೆ ಆಗೋದಿಲ್ಲ, ಸ್ಟಕ್ ಆಗುತ್ತೆ. ಅದೇ ರೀತಿಯಾಗಿ ಆ ಒಂದು ಸಿಚುವೇಶನ್ ಗಳನ್ನ ಅವಾಯ್ಡ್ ಮಾಡೋದಕ್ಕೆ ಏನಾದ್ರೂ ಮ್ಯಾಟ್ ಗಳನ್ನ ಹಾಕಿದ್ರೆ ಅದು ಏನೋ ಟಚ್ ಆಗ್ತಾ ಇಲ್ಲ ಅನ್ನೋದನ್ನ ಕನ್ಫರ್ಮ್ ಮಾಡ್ಕೊಂಡೆ ನೀವು ಕಾರ್ನ ಡ್ರೈವ್ ಮಾಡ್ಬೇಕಾಗತ್ತೆ. ನೀವು ಯಾವಾಗ್ಲೂ ಫಸ್ಟ್ ನೀವು ಕಾರ್ ನ್ಯೂಟ್ರಲ್ ಇರಬೇಕಾದ್ರೆ ನೀವು ಯಾವಾಗ್ಲೂ ಬ್ರೇಕ್ ನ ಮೇಲೆ ಕಾಲಿಟ್ಕೊಂಡಿರ್ಬೇಕಾಗತ್ತೆ. ಪಾರ್ಕಿಂಗ್ ಬ್ರೇಕ್ ನ ಅದಾದ್ಮೇಲೆ ರಿಲೀಸ್ ಮಾಡ್ಬೇಕಾಗತ್ತೆ. ಯಾಕಂತ ಹೇಳಿದ್ರೆ ನಿಮ್ ಕಾರ್ನ ಒಂದು ರೋಡ್ ಅಲ್ಲಿ ಏನ್ ಪಾರ್ಕ್ ಮಾಡಿರ್ತೀರ ಅದ್ರ ಲೆವೆಲ್ ಇರ್ಬೋದು, ಸರ್ಫೇಸ್ ಇರ್ಬೋದು, ಕೆಲವೊಂದ್ಸಲ ಅಪ್ ಡೌನ್ ಇದ್ದೇ ಇರುತ್ತೆ. ಸೊ ಆ ಟೈಮ್ ಅಲ್ಲಿ ನೀವು ಬ್ರೇಕ್ ಹಿಡಿದಿಲ್ಲ ಅಂದ್ರೆ ಕಾರು ಹಿಂದೆ ಅಥವಾ ಮುಂದೆ ಹೋಗೋ ಚಾನ್ಸಸ್ ಇರುತ್ತೆ. ಅದಕ್ಕೆ ನೀವು ಬ್ರೇಕ್ ಮೇಲೆ ಕಾಲಿಟ್ಕೋಬೇಕು. ಅದಾದ್ಮೇಲೆ ಕ್ಲಚ್ ನ ಕಂಪ್ಲೀಟ್ ಆಗಿ ಪ್ರೆಸ್ ಮಾಡ್ಬೇಕಾಗತ್ತೆ. ಕಂಪ್ಲೀಟ್ ಆಗಿ ಪ್ರೆಸ್ ಮಾಡ್ಬೇಕಾದ್ರೆ ಈ ರೀತಿಯಾಗಿ ಪ್ರೆಸ್ ಮಾಡಬೇಕು. ಸೊ ಹೀಲ್ ಅನ್ನೋದು ನಿಮ್ಗೆ ಆ ಒಂದು ಫ್ಲೋರ್ ನ ಮ್ಯಾಟ್ ಏನಿದೆ ಅದ್ರ ಮೇಲೆ ಇರಬೇಕಾಗತ್ತೆ, ಸ್ಟ್ರೈಟ್ ಆಗಿ ಇಟ್ಕೋಬೇಕು. ಸೊ ಈ ಒಂದು ಪೆಡಲ್ ನ ಪೊಸಿಷನ್ ನಾನು ನಿಮ್ಗೆ ಆಲ್ರೆಡಿ ಹೇಳಿದೀನಿ, ಪಿವೋಟ್ ಪೊಸಿಷನ್ ಅಂತ ಹೇಳ್ಬಿಟ್ಟು. ಈ ರೀತಿಯಾಗಿ ಇಟ್ಕೊಂಡ್ರೆ ನಿಮ್ ಕರೆಕ್ಟ್ ಆಗಿ ಆ ಬ್ರೇಕ್ ಪೆಡಲ್ ಲೈನ್ ಅಲ್ಲೇ ನೀವು ಇಟ್ಕೊಂಡ್ರೆ ಸೊ ಎಕ್ಸಲರೇಟ್ ಗೆ ನೀವು ಬೇಕಾದಾಗ ನೀವು ಗ್ರಾಜುಯಲ್ ಆಗಿ ಎಕ್ಸಲರೇಟ್ ಮಾಡಬಹುದು. ಬಟ್ ಫಸ್ಟ್ ಗಿಯರ್ ಟೈಮ್ ಅಲ್ಲಿ ಎಕ್ಸಲರೇಟ್ ಮಾಡುವಂತ ನೆಸಿಟಿ ಇಲ್ಲ. ಸಮ್ ಪೆಟ್ರೋಲ್ ಕಾರ್ಗಳಲ್ಲಿ ನಿಮ್ಗೆ ಎಕ್ಸಲರೇಟ್ ಮಾಡುವಂತ ಅವಶ್ಯಕತೆ ಇರುತ್ತೆ. ಅಪ್ ಇದ್ದಾಗ್ಲೂ ಕೂಡ ಸ್ಲೈಟ್ ಆಗಿ ಆ ಟೈಮಲ್ಲೂ ಕೂಡ ಎಕ್ಸಲರೇಟ್ ಮಾಡಬೇಕಾಗುತ್ತೆ. ಆ ಟೈಮಲ್ಲಿ ಸ್ವಲ್ಪ ಗ್ರಾಜುಯಲ್ ಆಗಿ ಎಕ್ಸಲರೇಟ್ ಮಾಡಿ, ತುಂಬಾ ಹಾರ್ಶ್ ಆಗಿ ಯಾವಾಗ್ಲೂ ಎಕ್ಸಲರೇಟ್ ಮಾಡಕ್ ಹೋಗಬಾರ್ದು ನೀವು ಕಾರ್ನ ಕಲಿತಾ ಇರ್ಬೇಕಾದ್ರೆ. ಇವಾಗ ನಾನು ಕಾರ್ನ ಸ್ಟಾರ್ಟ್ ಮಾಡ್ತಾ ಇದೀನಿ, ನೋಡಬಹುದು. ಈ ತರ ಈಗ ಟ್ವಿಸ್ಟ್ ಮಾಡಿದ್ರೆ ಕಂಪ್ಲೀಟ್ ಆಗಿ ಸೊ ಕಾರ್ ಸ್ಟಾರ್ಟ್ ಆಗುತ್ತೆ. ಒನ್ಸ್ ಕಾರ್ ಸ್ಟಾರ್ಟ್ ಆದ್ಮೇಲೆ ಅದನ್ನ ರಿಲೀಸ್ ಮಾಡಬೇಕು, ಇಲ್ಲ ನಿಮ್ಮ ಕಾರ್ನ ಸ್ಟಾರ್ಟರ್ ಮೋಟರ್ ಅನ್ನೋದು ಫೇಲ್ ಆಗುತ್ತೆ ಓವರ್ ದ ಪೀರಿಯಡ್. ಯಾಕಂದ್ರೆ ಕಾರ್ ಸ್ಟಾರ್ಟ್ ಆದ್ಮೇಲೆ ನೀವು ಅದನ್ನ ಅದೇ ರೀತಿಯಾಗಿ ಇಟ್ಕೊಂಡ್ರೆ ಕಾರ್ನ ಒಂದು ಸ್ಟಾರ್ಟರ್ ಮೋಟರ್ ಮತ್ತೆ ಫ್ಲೈ ವೀಲ್ ನ ಒಂದು ಟೀತ್ ಏನಿದೆ ಅದು ಕಂಟಿನ್ಯೂಸ್ ಆಗಿ ಮೆಶ್ ಆಗುತ್ತೆ. ಕಾರ್ ಸ್ಪೀಡ್ ಅದ್ರ RPM ಗಳು ತುಂಬಾ ವೇರಿಯೇಷನ್ ಇರೋದ್ರಿಂದ ಅದು ಡ್ಯಾಮೇಜ್ ಆಗುತ್ತೆ ಬೇಗನೆ. ಅದಾದ್ಮೇಲೆ ಏನ್ ಮಾಡ್ಬೇಕಂತ ಹೇಳಿದ್ರೆ ನೀವು ಫಸ್ಟ್ ಗೇರ್ ನ ಶಿಫ್ಟ್ ಮಾಡಬೇಕು. ಈ ರೀತಿಯಾಗಿ ನಾನು ಯಾವಾಗಲೇ ಹೇಳ್ಕೊಟ್ಟಿದ್ದೀನಿ. ಫಸ್ಟ್ ಗೇರ್ ನ ಈ ತರ ತಳ್ಬಿಟ್ಟು ಶಿಫ್ಟ್ ಮಾಡಿ ಸೊ ಪೆಡಲ್ ನ ರಿಲೀಸ್ ಮಾಡ್ಬೇಕಾಗತ್ತೆ. ಬ್ರೇಕ್ ಪೆಡಲ್ ಇಂದ ನೀವು ಕಾಲ್ನ ತೆಗಿಬೇಕಾಗತ್ತೆ, ಯಾಕಂದ್ರೆ ಕಾರ್ ಮೂವ್ ಆಗತ್ತೆ. ಸೊ ಬ್ರೇಕ್ ಪೆಡಲ್ ನ ಕಾರ್ ತೆಗಿಬೇಕು. ಯಾವಾಗ ನಿಮ್ಮ ಕಾರ್ ಅನ್ನೋದು ನಿಮ್ಗೆ ನಿಧಾನಕ್ಕೆ ರಿಲೀಸ್ ಮಾಡಿದಾಗ ಟೈಮ್ ಅಲ್ಲಿ ನಿಮ್ಗೆ ಕಾರ್ ಸ್ಲೈಟ್ ಆಗಿ ಮೂವ್ ಆಗಕ್ ಸ್ಟಾರ್ಟ್ ಆಗುತ್ತೆ. ಆ ಒಂದು ಮೂವ್ ಆಗೋ ಒಂದು ಪಾಯಿಂಟ್ ಏನಿದೆ ಅದನ್ನ ಬೈಟಿಂಗ್ ಪಾಯಿಂಟ್ ಅಂತ ಕರಿತೀವಿ. ಈ ವ್ಯೂವಿಂದ ಇನ್ನೊಂದ್ಸಲ ತೋರಿಸ್ತೀನಿ ನಾನು ಹೇಗೆ ರಿಲೀಸ್ ಮಾಡ್ಬೇಕಂತ ಹೇಳಿ. ಸೊ ಕಾರು ರೋಡ್ ಸ್ವಲ್ಪ ಸ್ಲೋಪ್ ಆಗಿರೋದ್ರಿಂದ ಬ್ರೇಕ್ ನ ಅಪ್ಲೈ ಮಾಡ್ಕೊಂಡಿದ್ದೀನಿ. ಸೊ ನಿಧಾನಕ್ಕೆ ಈ ಕಡೆ ಕ್ಲಚ್ ನ ರಿಲೀಸ್ ಮಾಡ್ತಾ ಇದ್ದೀನಿ, ನೋಡ್ಬೋದು ನೀವು ಇಲ್ಲಿ. ಇವಾಗ ಬ್ರೇಕ್ ಮೇಲಿನ ಕಾಲ್ ತೆಗಿತಿದ್ದೀನಿ, ಕಾರ್ ಅನ್ನೋದು ಮೂವ್ ಆಗ್ತಾ ಇದೆ, ನೋಡ್ಬೋದು. ಇದು ಬೈಟಿಂಗ್ ಪಾಯಿಂಟ್ ಆಗಿರುತ್ತೆ. ಈ ಒಂದು ಪೊಸಿಷನ್ ಅಲ್ಲಿ ನಾನು ಕ್ಲಚ್ ನ ರಿಲೀಸ್ ಮಾಡಿದೀನಿ. ಒಂದ್ಸಲ ಮೂವ್ ಆದ್ಮೇಲೆ ನಿಧಾನಕ್ಕೆ ಇನ್ನು ರಿಲೀಸ್ ಮಾಡ್ಬೇಕಾಗತ್ತೆ. ಹಾಗಿದ್ರೆ ನೋಡಿ ಇನ್ನೊಂದ್ಸಲ ಹೇಗೆ ರಿಲೀಸ್ ಮಾಡ್ಬೋದು ಅಂತ ನೋಡೋಣ. ಸೊ ಬ್ರೇಕ್ ನ ತೆಗಿತಾ ಇದ್ದೀನಿ ಕಾಲ್ನ ಬ್ರೇಕ್ ಪೆಡಲ್ ಇಂದ. ಎಕ್ಸಿಲೇಟರ್ ನಾನು ಪ್ರೆಸ್ ಮಾಡ್ತಾ ಇಲ್ಲ, ನಿಧಾನಕ್ಕೆ ಬೈಟಿಂಗ್ ಪಾಯಿಂಟ್ ಹತ್ರ ಇವಾಗ ಬಂದಿದೆ. ಕಾರ್ ಅನ್ನೋದು ಮೂವ್ ಆಗಕ್ಕೆ ಸ್ಟಾರ್ಟ್ ಆಗಿದೆ. ಸೊ ಹಾಗೆ ಕಂಪ್ಲೀಟ್ ಆಗಿ ಒನ್ಸ್ ಮೂವ್ ಆಯ್ತು ಅಂದಾಗ ಇನ್ನೂ ಏನ್ ಡಿಸ್ಟೆನ್ಸ್ ಇದೆ ಟ್ರಾವೆಲ್ ಆಗಬೇಕು ಪೆಡಲ್, ಅಷ್ಟನ್ನು ಕೂಡ ಕಂಪ್ಲೀಟ್ ಆಗಿ ರಿಲೀಸ್ ಮಾಡಿ ಕ್ಲಚ್ ಪೆಡಲ್ ಇಂದ ಕಾರ್ನ ತೆಗೆದಿದ್ದೀನಿ. ಕಾರ್ ಅನ್ನೋದು ಮೂವ್ ಆಗ್ತಾ ಇದೆ. ಸೊ ಈ ರೀತಿಯಾಗಿ ನೀವು ಮಿಸ್ಟೇಕ್ ನ ಮಾಡ್ಬಿಟ್ಟೆ ಕಾರ್ನ ಕಲಿಬೇಕಾಗತ್ತೆ. ಯಾಕಂದ್ರೆ ಸ್ಟಾರ್ಟಿಂಗ್ ಅಲ್ಲಿ ನೀವು ಕಾರ್ ಕಲಿಬೇಕಾದ್ರೆ ಎಲ್ಲರಿಗೂ ಒಂದು ಭಯ ಇದ್ದಿರುತ್ತೆ. ಆ ಟೈಮ್ ಅಲ್ಲಿ ಕಾರ್ ಆಫ್ ಆಗ್ಬೋದು, ಜರ್ಕ್ ಕೂಡ ಬರ್ಬೋದು ಮೂವ್ ಮಾಡ್ಬೇಕಾದ್ರೆ. ಬಟ್ ನೀವು ಕಂಟಿನ್ಯೂಸ್ ಆಗಿ ಸೇಮ್ ಪ್ರಾಕ್ಟೀಸ್ ನೇ ಮಾಡಿದ್ರೆ ನೀವು 100% ನೀವು ಅದರಲ್ಲಿ ಇಂಪ್ರೂವ್ ಮಾಡ್ಕೋಬಹುದು. ನೀವು ಕರೆಕ್ಟ್ ಆಗಿ ಕಾರ್ನ ಕೂಡ ಮೂವ್ ಮಾಡಬಹುದು. ಇದಾಗಿತ್ತು ಇವತ್ತಿನ ವಿಡಿಯೋ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೂ ನಮಸ್ಕಾರ.